ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸಾಲ ಬೇಗ ತೀರಬೇಕು, ಹಾಗೆಯೇ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋ ಹಾಗಿದ್ರೆ ರಾತ್ರಿ ನೀವು ಮಲಗೋದಕ್ಕೂ ಮುಂಚೆ ಈ ಸಣ್ಣ ಕೆಲಸವನ್ನು ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಸಾಲ ಆದಷ್ಟು ಬೇಗ ತೀರುತ್ತೆ. ಸಾಲ ಯಾರು ಮಾಡಿರಲ್ಲ ಸ್ನೇಹಿತರೆ, ಎಲ್ಲರೂ ಸಾಲ ಮಾಡಿರ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಲ ಮಾಡಿರ್ತೀರಿ. ಆದರೆ ಆ ಸಾಲ ಬೇಗ ತೀರಬೇಕಷ್ಟೇ. ಇದಕ್ಕಾಗಿ ನಾವು ವಾಸ್ತು ಪ್ರಕಾರ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸುಖ ಸಮೃದ್ಧಿಯ ಎಲ್ಲ ಸಾಧನಗಳಿರಬೇಕು ಅಂತ ಬಯಸ್ತಾರೆ. ಆದರೆ ಪ್ರತಿಯೊಬ್ಬರ ಹಣೆ ಬರಹದಲ್ಲಿ ಎಲ್ಲವೂ ಸಾಧ್ಯ ಇರಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಾಯಿ ಲಕ್ಷ್ಮಿಯ ಕೃಪಾವೃಷ್ಟಿ ಪಡೆಯಲು ವಾಸ್ತುಶಾಸ್ತ್ರದಲ್ಲಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಾಲ ಬೇಗ ತೀರಿಸಬೇಕು ಅನ್ನೋ ಕಾಳಜಿ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಇಷ್ಟೊಂದು ಶ್ರಮಪಟ್ಟು ದುಡಿತಾ ಇರ್ತೀರಿ, ಇನ್ನೇನು ಎಲ್ಲ ದುಡ್ಡು ಜೋಡಿಸಿಟ್ಟಿರ್ತೀರಿ ಕೊಡಬೇಕು ಅಂತ. ಅಷ್ಟರಲ್ಲೇ ನಮ್ಮ ಮನೆಯಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆ ಬರೋದಾಗಲಿ ಅಥವಾ ಆ ಹಣ ಯಾವುದೋ ಒಂದು ಕಾರಣಕ್ಕೆ ಖರ್ಚಾಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಆ ದುಡ್ಡನ್ನು ನಾವು ಸಾಲವನ್ನು ಕಟ್ಟಿ ಆ ಸಾಲದಿಂದ ಮುಕ್ತಿ ಪಡಿಬೇಕು ಅಂತ ತುಂಬ ಜನ ಬಯಸ್ತಾ ಇದ್ರು. ಅದು ಆಗ್ತಾನೆ ಇರಲ್ಲ. ಯಾವುದಾದ್ರೂ ಒಂದು ಕಾರಣ ಬರ್ತಾ ಇರುತ್ತೆ, ಯಾವುದಾದ್ರೂ ಒಂದು ಅಡೆತಡೆ ಬಂದು ಆ ಸಾಲನ ತೀರ್ಸೋಕ್ಕಾಗ್ತಾನೆ ಇರಲ್ಲ. ಸಾಲ ತೀರಿಸಬೇಕು ಅಂತಲೇ ನಾವು ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿತಾ ಇದ್ರು. ಆದ್ರೂ ಬರೀ ಬಡ್ಡಿಗೆ ಹೋಗ್ತಾ ಇರುತ್ತೆ ಹೊರತು ಸಾಲ ತೀರ್ಸಕ್ಕಂತೂ ಆಗ್ತಾನೆ ಇರಲ್ಲ. ಎಷ್ಟೇ ದುಡಿದ್ರೂ ಬರೀ ಬಡ್ಡಿ ಅಂತ ಬಡ್ಡಿಗೆ ಹೋಗ್ತಾ ಇರುತ್ತೆ. ಇದರಿಂದ ಮನೇಲಿ ಶಾಂತಿ ನೆಮ್ಮದಿ ಹೋಗಿರುತ್ತೆ. ಯಾಕೆ ಅಂತಂದರೆ ನಾವೇನೋ ತೊಗೊಬೇಕು ಅಂತ ಇರ್ತೀರಿ, ಅಥವಾ ಕಾರ್ ಆಗಲಿ ಬೈಕ್ ಆಗಲಿ ಬಂಗ್ಲೆ ಆಗಲಿ ಏನೋ ಒಂದು ತೊಗೊಬೇಕು ಅಂತ ಇರ್ತೀರಿ. ಆದರೆ ಫಸ್ಟು ಸಾಲ ತೀರ್ಬಿಡಲಿ, ನೆಕ್ಸ್ಟು ತೊಗೊಳ್ಳೋಣ ಅಂತ ಇದಕ್ಕೋಸ್ಕರನೇ ನಾವು ಕಾಯ್ತಾ ಇರ್ತೀರಿ. ಆದರೂ ಆ ಸಾಲ ಮುಗಿಯೋದೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನ ಆರಾಮಾಗಿ ಕಳಿಬೇಕು ಎಂಬ ಆಸೆ ಇರುತ್ತೆ ಸ್ನೇಹಿತರೆ. ಇದಕ್ಕಾಗಿ ಅವನು ತುಂಬಾ ಶ್ರಮಿಸ್ತಾ ಇರ್ತಾನೆ ಕೂಡ. ಅನೇಕ ಜನರು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಉತ್ತಮ ಫಲಿತಾಂಶ ಅನ್ನೋದು ಪಡಿತಾನೆ ಇರಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆಗಾಗ್ಗೆ ಆರ್ಥಿಕ ನಿರ್ಬಂಧನೆಗಳು ಕೂಡ ಎದುರಿಸಬೇಕಾಗತ್ತೆ. ಈ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಆಗಿರುತ್ತೆ. ವಾಸ್ತುಶಾಸ್ತ್ರದಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ. ಹಾಗಾದರೆ ಬನ್ನಿ, ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಹೇಗೆ ತೊಲಗಿಸಬೇಕು ಮತ್ತು ಸುಖ ಸಮೃದ್ಧಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತಲೂ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅತ್ಯಂತ ಕಾಳಜಿ ವಹಿಸಿ ತನ್ನ ಆಯ್ಕೆಯಂತೆ ಮನೆಯನ್ನು ನಿರ್ಮಿಸಿರ್ತಾನೆ. ಆದರೂ ಅದು ಅಚ್ಚುಕಟ್ಟಾಗಿ ಅಲಂಕರಿಸಿರ್ತಾರೆ. ಆದರೆ ಹಲವು ಬಾರಿ ವಾಸ್ತುವಿನ ಬಗ್ಗೆ ಸರಿಯಾಗಿ ಗಮನ ಹರಿಸಿರಲ್ಲ. ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಕೂಡ ಪ್ರಾರಂಭ ಆಗುತ್ತೆ. ಹೀಗಾಗಿ ರಾತ್ರಿ ಮಲಗುವ ಮೊದಲು ಮನೆಯಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ಹೊರಬರ್ಬೋದು ಸ್ನೇಹಿತರೆ. ನಾವು ಕೆಲವು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಟ್ಟಿರ್ತೀರಿ, ಆದರೆ ಅದರಿಂದ ದೊಡ್ಡ ನಿಮಗೆ ಲಾಭ ಕೂಡ ತಂದುಕೊಡುತ್ತೆ. ಕೆಲವರು ಹೇಳ್ಬೋದು, ಏನು ಇಷ್ಟು ಸಣ್ಣ ಪರಿಹಾರಕ್ಕೆ ಇಷ್ಟು ದೊಡ್ಡ ಲಾಭ ಬರುತ್ತಾ ಅಂತ. ಖಂಡಿತ ಸ್ನೇಹಿತರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಾಗಿ ನಾವು ಮನೆಯಲ್ಲಿ ಒಂದು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಿಂದ ನಮಗೆ ದೊಡ್ಡ ಲಾಭವನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಅಡುಗೆ ಮನೆಯಲ್ಲಿ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ಸಾಲ ಬೇಗ ತೀರಬೇಕು, ಆರ್ಥಿಕ ಸಮಸ್ಯೆಯಿಂದ ನೀವು ಹೊರಬರಬೇಕು ಅನ್ನೋಕ್ಕಾಗಿದ್ರೆ ರಾತ್ರಿ ಮಲಗುವ ಮುನ್ನ ಪ್ರತಿದಿನವೂ ಮಾಡಿ ಸ್ನೇಹಿತರೆ. ಇದು ದುಡ್ಡು ಖರ್ಚಾಗಲ್ಲ, ಏನಿಲ್ಲ. ಮನೇಲಿರೋ ವಸ್ತುವನ್ನೇ ಬಳಸ್ಕೊಂಡು ನಾವು ಈ ಕೆಲಸನ ಮಾಡೋದು. ಹಾಗಾಗಿ ನೀವು ಪ್ರತಿದಿನವೂ ಈ ಕೆಲಸ ಮಾಡ್ತಾ ಬನ್ನಿ, ನಿಮ್ಮ ಸಾಲ ಆದಷ್ಟು ಬೇಗ ಸಾಲ ತೀರುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ಕೆಲಸ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಮಲಗುವ ಮುಂಚೆ ಈ ಸಣ್ಣ ಕೆಲಸ ಮಾಡಿ. ರಾತ್ರಿ ಎಲ್ಲರೂ ಊಟ ಆಗಿ ಇನ್ನೇನು ಮಲಗ್ತಿರಲ್ಲ, ಆ ಸಮಯದಲ್ಲಿ ಅಡುಗೆ ಮನೆಯ ಬ್ರಹ್ಮಸ್ಥಾನ ಅಂದರೆ ಅಡುಗೆ ಮನೆಯ ಮಧ್ಯಸ್ಥಾನದಲ್ಲಿ ನೀವು ಒಂದು ಬಕೆಟಲ್ಲಿ ನೀರು ತುಂಬಿಟ್ಟು ಇಡಬೇಕಾಗತ್ತೆ. ಅಥವಾ ಬಕೆಟ್ ಇಲ್ಲ ಅಂತಂದರೆ ಒಂದು ರಾಗಿ ಚೆಂಬಲ್ಲಿ ಕೂಡ ನೀವು ನೀರು ತುಂಬಿ ಮಧ್ಯದಲ್ಲಿ ಇಟ್ಟು ನೀವು ಮಲಗ್ಕೊಳ್ಳಿ. ಬೆಳಗ್ಗೆ ಎದ್ದು ಆ ನೀರನ್ನು ನೀವು ಹೊರಗಡೆ ಹಾಕ್ತಾ ಬನ್ನಿ. ಅದರಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ವಾಸ್ತು ದೋಷ ಇರುತ್ತೆ. ಹಾಗಾಗಿ ಆ ನೀರೆಲ್ಲ ಅಬ್ಸರ್ವ್ ಮಾಡಿರುತ್ತೆ. ಹಾಗಾಗಿ ನೀವು ಅದನ್ನು ತಗೊಂಡೋಗಿ ನೀವು ಆಚೆ ಹಾಕಿ ಪ್ರತಿದಿನವೂ ಈ ರೀತಿಯಾಗಿ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಸಾಲದಿಂದ ಮುಕ್ತಿ ಸಿಗುತ್ತೆ. ಹಾಗೆಯೇ ಹಣದ ಸಮಸ್ಯೆ ಅನ್ನೋದು ನಿವಾರಣೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಬರುತ್ತೆ. ಏನಪ್ಪ ಇಷ್ಟು ಚಿಕ್ಕ ಕೆಲಸ, ಬರೀ ಚೆಂಬಲ್ಲಿ ನೀರು ಹಿಡಿದು ಆಚೆ ಹಾಕೋದು ಇಷ್ಟೇ ಅಂದ್ಕೊಂಬಿಡಿ ಸ್ನೇಹಿತರೆ. ಅದರಲ್ಲಿ ತುಂಬಾ ಒಳ್ಳೆ ಮಹತ್ವ ಇದೆ. ಹಾಗಾಗಿ ನೀವು ಅದರಲ್ಲಿ ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತೀರಿ ಅನ್ನೋ ಸಮಯದಲ್ಲಿ ಒಂದು ರಾಗಿ ಚೆಂಬು ಅಥವಾ ಬಕೆಟಲ್ಲಿ ನೀವು ನೀರು ತುಂಬಿ ಅಡುಗೆ ಮನೆಯ ಮಧ್ಯ ಜಾಗದಲ್ಲಿ ಇಟ್ಟು ಬೆಳಗ್ಗೆ ಅದನ್ನು ತೆಗೆದು ಆಚೆ ಹಾಕ್ತಾ ಬನ್ನಿ. ನೋಡಿ, 1 ತಿಂಗಳು ಮಾಡಿ ನಿಮಗೆ ಆ ಸಾಲದಿಂದ ನೀವು ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು.
ಚಿಕ್ಕ ಬಕೆಟ್ ಇದ್ದರೆ ಸಾಕು ಸ್ನೇಹಿತರೆ, ಅದರಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ಒಂದು ಬೌಲ್ ಇದ್ದರೂ, ಸ್ಟೀಲ್ ಬೌಲ್ ಇದ್ದರೂ ಪರವಾಗಿಲ್ಲ, ಅಥವಾ ಹಿತ್ತಾಳೆ ಬೌಲು, ತಾಮ್ರದ ಬೌಲು ಯಾವುದಿದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕಲ್ಲೂ ಕೂಡ ಇಡ್ಬೋದು. ಇದರಲ್ಲೇ ಇಡಬೇಕು ಅಂತ ಏನೂ ಇಲ್ಲ, ಬಕೆಟಲ್ಲೇ ತುಂಬಬೇಕು ಅಂತಲೂ ಇಲ್ಲ. ನೀವು ಒಂದು ಬೌಲಲ್ಲಿ ಇಟ್ಟರು ಆಯಿತು, ಅಥವಾ ಒಂದು ರಾಗಿ ಚೆಂಬಲ್ಲಿ ಇಟ್ಟರು ಆಯಿತು ಸ್ನೇಹಿತರೆ. ಇನ್ನು ಎರಡನೇ ಪರಿಹಾರ ಏನು ಅನ್ನೋದಾದರೆ, ಪ್ರತಿದಿನ ನಾವು ರಾತ್ರಿ ಮಲಗುವಕ್ಕೆ ಮುಂಚೆ ನೀವು ಬಕೆಟಲ್ಲಿ ನೀರು ತುಂಬಿಡಿ ಸ್ನೇಹಿತರೆ. ಬಾತ್ರೂಮಲ್ಲಿ ಖಾಲಿ ಬಕೆಟ್ ಎಂದೂ ಇರಬಾರ್ದು. ಹಾಗಾಗಿ ನೀವು ರಾತ್ರಿ ಮಲಗೋದಕ್ಕೂ ಮುಂಚೆ ಎಲ್ಲೆಲ್ಲಿ ಬಾತ್ರೂಮ್ ಇದೆ ಎಲ್ಲ ಕಡೆ ಹೋಗಿ ನೀವು ಬಕೆಟ್ ಇರುತ್ತೆ, ಆ ಬಕೆಟ್ ತುಂಬ ನೀರು ತುಂಬಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಇಡೋದ್ರಿಂದ ಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಎಂತಹ ಪರಿಸ್ಥಿತಿಯಲ್ಲೂ ನಾವು ಬಾತ್ರೂಮಲ್ಲಿ ಖಾಲಿ ಬಕೆಟ್ನ ರಾತ್ರಿ ಟೈಮು ಇಡಬಾರ್ದು. ಹಾಗಾಗಿ ನೀವು ತುಂಬಿಸಿಡಿ, ಬೆಳಗ್ಗೆ ಅದನ್ನು ತೆಗೆದು ಬೇಕಾದ್ರೆ ಬಾತ್ರೂಮಲ್ಲೇ ಚೆಲ್ಬೋದು. ನೀವು ಚೆಲ್ಬಿಟ್ಟು ಮತ್ತೆ ನೀವು ಬೇರೆ ನೀರನ್ನು ತುಂಬ್ಕೊಳ್ಳಿ. ಹಾಗಾಗಿ ರಾತ್ರಿ ಯಾವುದೇ ಕಾರಣಕ್ಕೂ ನೀವು ಖಾಲಿ ಬಕೆಟನ್ನು ಇಡಕ್ಕೆ ಹೋಗಬೇಡಿ. ಮೂರನೇ ಪರಿಹಾರ ಏನು ಮಾಡಬೇಕು ಅನ್ನೋದಾದರೆ, ನೀವು ಸಂಜೆ ಗೋಧೂಳಿ ಸಮಯದಲ್ಲಿ 5:30ಯಿಂದ 7 ಗಂಟೆ ಸಮಯದಲ್ಲಿ ಪ್ರತಿದಿನ ನೀವು ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ತಾ ಬನ್ನಿ ಸ್ನೇಹಿತರೆ. ಈ ರೀತಿಯಾಗಿ 2 ದೀಪಗಳನ್ನು ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ಪ್ರತಿದಿನ ನೀವು ಹಚ್ತಾ ಬನ್ನಿ. ನೀವು ಡೈಲಿ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ದೀಪದ ಎಣ್ಣೆ, ಆ ದೀಪದ ಎಣ್ಣೆಗೆ ನೀವು 2 ಬತ್ತಿ ಹಾಕಿ ನೀವು ದೀಪವನ್ನು ಹಚ್ತಾ ಬನ್ನಿ. ನೋಡಿ, ನೀವು ಸಾಲದಿಂದ ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ. ಯಾಕೆಂದರೆ ಮುಸ್ಸಂಜೆ ಟೈಮಲ್ಲಿ ಮಹಾಲಕ್ಷ್ಮಿ ಬರೋ ಟೈಮ್ ಅಂತ ಹೇಳ್ತೀರಿ. ಹಾಗಾಗಿ ನೀವು ಆ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯೊಳಗೆ ಶಾಶ್ವತವಾಗಿ ನಿಲ್ತಾಳೆ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ಸ್ನೇಹಿತರೆ, ಈ 3 ರೆಮಿಡೀಸ್ ಹೇಳ್ಕೊಟ್ಟಿದ್ದೀನಿ. ಈ 3 ಮಾಡ್ತಾ ಬನ್ನಿ. 1, 2 ಅಂತ ಮಾಡೋಕ್ಕೆ ಹೋಗಬೇಡಿ. 3 ರೆಮಿಡೀಸು ತುಂಬ ಈಸಿ ಇದೆ ಸ್ನೇಹಿತರೆ. ಹಾಗಾಗಿ 3 ರೆಮಿಡೀಸ್ನ ಮಾಡ್ತಾ ಬನ್ನಿ. ನೋಡಿ ನಿಮ್ಮ ಸಾಲ ಎಷ್ಟು ಬೇಗ ತೀರುತ್ತೆ ಅಂತ. ಸಣ್ಣ ಸಣ್ಣ ಸಾಲ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ತಿಂಗಳಲ್ಲಿ ಎಷ್ಟು ಬೇಗ ಸಾಲ ತೀರುತ್ತೆ. ಇನ್ನು ಸ್ವಲ್ಪ ಕೋಟ್ಯಾನುಗಟ್ಟಲೆ ಲಕ್ಷಾನುಗಟ್ಟಲೆ ಸಾಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಇದ್ರ ಜೊತೆ ನೀವು ದುಡಿತಾನೂ ಇರಬೇಕು. ಯಾಕೆ ಅಂತಂದರೆ ನಾವು ದುಡಿಯೋದನ್ನು ನಿಲ್ಲಿಸಬಾರ್ದು. ಬರೀ ರೆಮಿಡಿ ಮಾಡ್ಕೊಂಬಿಟ್ಟು ನಾವು ಸಾಲ ತೀರಿಸ್ತೀರಿ ಅಂದರೆ ಆಗಲ್ಲ ಸ್ನೇಹಿತರೆ. ನಾವು ದುಡಿತಾನೂ ಇರಬೇಕು, ಅದರಿಂದ ನಾವು ಉಳಿತಾಯ ಮಾಡಿ ಸಾಲನೂ ತೀರಿಸಬೇಕು. ಈ ರೀತಿ ಎರಡೂ ನಾವು ಸೇರಿದ್ರೇ, ನಮಗೆ 2 ಕೈ ಸೇರಿದ್ರೇ ಚಪ್ಪಾಳೆ ಅಂತ. ಹಾಗಾಗಿ ನೀವು ದುಡಿದಿರೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಸಾಲನೂ ತೀರಿಸ್ತಾ ಇರಿ, ಅದ್ರ ಜೊತೆ ಈ ರೆಮಿಡೀಸು ಮಾಡ್ತಾ ಇರಿ. ಹಾಗಾಗಿ ನಾವು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ಈ 3 ಕೆಲಸಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇದಕ್ಕೆಲ್ಲ ತುಂಬ ಏನು ದುಡ್ಡು ಖರ್ಚಾಗಲ್ಲ. ಮನೇಲಿರುವಂಥ ವಸ್ತುಗಳೇ ಬೆಳೆಸ್ಕೊಂಡು, ನಾವು ಮನೇಲಿರುವಂಥ ನೀರನ್ನೇ ಉಪಯೋಗಿಸ್ಕೊಂಡು ನಾವು ಮಾಡುವಂಥ ಕೆಲಸ. ಹಾಗಾಗಿ ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು.